ನಮಸ್ಕಾರ. ನಮ್ಮ ಗ್ರಾಮದ ಅಭಿವೃದ್ಧಿ ಆಗಿದೆಯೋ ಅಥವಾ ಆಗಿಲ್ಲ, ಅದಕ್ಕೆ ನಮ್ಮ ಗ್ರಾಮದ ಜನರ ನೇರ ಹೊಣೆಯಾಗಿರ್ತಾರೆ. ಮೋದಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ನಮ್ಮ ಹಳ್ಳಿಗಳನ್ನ ಅಭಿವೃದ್ಧಿಪಡಿಸಲು ಅವರಿಂದ ಜಾಸ್ತಿ ಸಾಧ್ಯ ಇಲ್ಲ. ನಮ್ಮ ಹಳ್ಳಿಯ ರಾಜಕಾರಣಿಗಳು ಅವರ ಜ್ಞಾನ, ಅನುಭವ, ಶಿಕ್ಷಣದ ಮೇಲೆ ನಮ್ಮ ಗ್ರಾಮ ಡೆವಲಪ್ ಆಗಿದೆಯೋ ಇಲ್ಲ ಅನ್ನೋದಕ್ಕೆ ಒಂದು ಮೂಲ ಕಾರಣವಾಗಿರ್ತದೆ. ಆದ್ದರಿಂದ ಈ ಬರೋ ಪಂಚಾಯತಿ ಎಲೆಕ್ಷನ್ಗೆ ನಾವು ಒಂದು 45 ಕಂಡೀಷನ್ಗಳನ್ನ ನಾವು ರಿಕ್ವೆಸ್ಟ್ ಆಗಿ ಇಟ್ಕೊಂಡಿದ್ದೀವಿ. ಇಂದಿನವರೆಗೆ ಏನಾಗಿತ್ತು ಎಂಬುದು ಮುಗಿದು ಹೋಗಿದ ಕತೆ. ಸೊ ಇನ್ನು ಮುಂದೆ ನಮ್ಮ ಬರೀ ತಿಳುವಳಿಕೆ ಅಥವಾ ಜ್ಞಾನ ಇಲ್ಲ ಅಂತ ಹೇಳಿ ಹಳ್ಳಿ ಭವಿಷ್ಯನ ಹಾಳು ಮಾಡೋಕ್ಕೆ ಅವಕಾಶ ನೀಡೋದು ಬೇಡ. ಪಂಚಾಯತಿ ಸದಸ್ಯರು ಯಾರಾಗವ್ರಾದ್ರೂ ಆಗ್ಬೋದು, ಆದ್ರೆ ಈ ಕಂಡೀಷನ್ಗಳ ನಿಯಮಗಳ ಎಲ್ಲ ನೀವು ಜವಾಬ್ದಾರಿ ತಗೋಕಿದ್ರೆ ಮತ್ತು ಗ್ರಾಮದ ಅಭಿವೃದ್ಧಿ ಒಳಗೆ ನೀವು ಕೆಲಸ ಮಾಡೋಕೆ, ಆಳಿನಂತೆ ಕೆಲಸ ಮಾಡೋಕೆ ರೆಡಿ ಇರಬೇಕಾಗಿರ್ತದೆ. ಇದು ನಿಮ್ಮ ಘನತೆ ತೋರ್ಸೋಕೆ ಇರುವಂಥ ಸ್ಥಾನ ಅಲ್ಲ. ನಿಮ್ಮ ಘನತೆ ತೋರ್ಸೋಕೆ ಹೋಗಿ ನೀವು ಹಳ್ಳಿ ಜೀವನ ಹಾಳು ಮಾಡೋಕೆ ಹೋಗಬೇಡಿ. ನಮ್ಮ ಹಳ್ಳಿ ಜನ ರೈತರ ಹೆಚ್ಚು ಕಡಿಮೆ 50 ಕೋಟಿ ರೂಪಾಯಿ ಅಷ್ಟೇ ತೆರಿಗೆ ವರ್ಷಕ್ಕೆ ಕೊಡ್ತಾರೆ. ನಾವು ಅದ್ರಾಗ ಒಂದು 10 ಕೋಟಿ ರೂಪಾಯಿ ತರಬೇಕು ಅನ್ನೋದು ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಮತ್ತು ವ್ಯವಸ್ಥೆಯೊಂದಿಗೆ ಹೋರಾಡೋಕೆ ನೀವು ಯಾವಾಗಲೂ ಸಿದ್ಧರಾಗಿರ್ಬೇಕು. ನೀವು ಸಂಬಳ ತೊಗೊಂಡು ಕೆಲಸ ಮಾಡ್ತಿರೋ ಅಥವಾ ಉಚಿತವಾಗಿ ಕೆಲಸ ಮಾಡ್ತಿರೋ ಅದು ನಿಮಗೆ ಬಿಟ್ಟದ. ಜನರಲ್ ತಲುಪಕ್ಕೆ ನೀವು ಯಾವಾಗಲೂ ಪಂಚಾಯತಿಯಲ್ಲಿ ಲಭ್ಯ ಇರಬೇಕು ಎಂದು ನಾವು ಬಯಸ್ತೀವಿ. ಸೊ ನಿಮಗೆ ಸಮಯ ನೀಡಲು ಸಾಧ್ಯವಾಗಲಿದ್ದರೆ ಭಾಗವಹಿಸಬೇಡಿ. ನಿಮ್ಮ ಅಸಮರ್ಥತೆಯಿಂದ ಕಲ್ಲೂರು ಜನರ ಜೀವನ ಹಾಳು ಮಾಡಬೇಡಿ ಅಥವಾ ವಿಫಲಗೊಳಿಸಬೇಡಿ. ನೀವು 5 ವರ್ಷ ಪೂರ್ಣ ಸೇವೆ ಒದಗಿಸಬೇಕು. ಒಂದು ವೇಳೆ ನೀವು ಒದಗಿಸೋಕ್ಕಾಗಲಿಲ್ಲ ಅಂದ್ರೆ ಇಂತಿಷ್ಟ ಕೆಲವೊಂದು ಲಕ್ಷಗಳಷ್ಟು ನಾವು ದಂಡ ಹಾಕಬೇಕಂತ ಯೋಜನೆ ಮಾಡ್ಕೊಂಡಿದ್ದೀವಿ. ಇವಾಗಿನ ದಿನದೊಳಗೆ ಪಬ್ಲಿಕ್ ಸರ್ವೆಂಟ್ಸ್ ಅಂದ್ರೆ ನಮ್ಮ ಕನ್ನಡ ಒಳಗೆ ಸೇವಕ ಅಂತೀವೋ, ಆಳು ಅಂತೀವೋ ಅಥವಾ ಕೂಲಿ ಅಂತೀವೋ, ಪಗಾರ ತೊಗೊಂಡು ಕೆಲಸ ಮಾಡೋರು. ಬೆಳಗಾವಿ ಡಿಸ್ಟಿಕ್ದ ಫಸ್ಟ್ ಸರ್ವೆಂಟ್ ಯಾರು ಆಗ್ತಾರೋ DC ಆಗ್ತಾರೆ, 2ನೇ ಸರ್ವೆಂಟ AC, 3ನೇ ಸರ್ವೆಂಟ ತಹಸೀಲ್ದಾರ. ಸೊ ಅದರ ಭಾಳಷ್ಟು ಸರ್ವೆಂಟ್ಗಳ ಪಬ್ಲಿಕ್ ಸರ್ವೆಂಟ್ಸ್ ಆಗೋ ಬದಲಿ ಭಾಳಷ್ಟು ರಾಜಕಾರಣಿಗಳ ಸರ್ವೆಂಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ತಾವ ರಾಜರಂತ ಹೇಳಿ ಪರಿಗಣಿಸ್ಕೊಳ್ತಾರೆ. ಅದರ ಪ್ರಜಾಪ್ರಭುತ್ವದೊಳಗೆ ಸಾಮಾನ್ಯ ಜನರಂತ ನಾವೆಲ್ಲರೂ ಅಥವಾ ಪ್ರಜೆಗಳು ಇಲ್ಲಿ ನಿಜವಾದ ರಾಜಗಳು. ಅವ್ರ ಸಲುವಾಗಿ ಕೆಲಸ ಮಾಡಬೇಕಂತ ಪಬ್ಲಿಕ್ ಸರ್ವೆಂಟ್ಸ್ ಇವಾಗ ರಾಜರ ಥರ ಭಾಳಷ್ಟು ತಮ್ಮನ್ನು ತಾವು ಭಾವಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ಪಬ್ಲಿಕ್ ಸರ್ವೆಂಟ್ಸ್ ಕಡೆ ಸರಿಯಾಗಿ ಕೆಲಸ ಮಾಡಿಸ್ಕೋಬೇಕಾದ್ರೆ ಒಂದು ಸರಿಯಾದ ಪಂಚಾಯತಿ ಸದಸ್ಯರು ಇರಬೇಕಾಗುತ್ತೆ ಅಥವಾ ಒಂದು ಸರಿಯಾದ ಟೀಮ್ ಅಥವಾ ಗ್ರೂಪು ಇರಬೇಕಾಗುತ್ತೆ. ಸೊ ಇಲ್ಲಿವರೆಗೆ ಏನಾಗಿದೆಯಲ್ಲ ಅದಕ್ಕೆಲ್ಲದಕ್ಕೂ ಕಾರಣ ನಾವೇ. ಸೊ ಅದಕ್ಕಾಗಿ ಬದಲಾವಣೆ ಮಾಡೋಣ. ಸೊ ಊರಿಗೆ ಏನು ಬದಲಾವಣೆ ಬೇಕಾಗಿದೆಯಲ್ಲ ಅದನ್ನು ಮಾಡೋಣ. ಸೊ ಅದಕ್ಕೆ ಬೇಕಾಗಿರೋ ಸಪೋರ್ಟು ಆಲ್ರೆಡಿ ಭಾಳ ಸಿಗ್ತಾ ಇದೆ, ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಥ್ಯಾಂಕ್ ಯು.